ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನೀವು ನೋಡಿದರೆ ಎರಡು ಹೇಳಿಕೆಗಳನ್ನು ನೀವು ಗಮನಿಸ್ಬೋದು. ಒಂದು, ಹಿಂದಿನ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರು ನಿಧನರಾದ ಸಂದರ್ಭದಲ್ಲಿ ಅವರ ಬಗ್ಗೆ ಬರಿತಾ ಅನೇಕರು ಮಾತಾಡ್ತಾ ಇದ್ದಂಥ ಅನೇಕ ವಿದ್ವಾಂಸರು, ಆರ್ಥಿಕ ತಜ್ಞರು ಅಥವಾ ಅವರ ಆರ್ಥಿಕ ಸುಧಾರಣೆಯ ಸಂದರ್ಭದಲ್ಲಿ ಜೊತೆಗಿದ್ದಂಥ ಬಲಪಂಥೀಯ ಆರ್ಥಿಕ ತಜ್ಞ ಅಥವಾ ಮುಕ್ತ ಮಾರುಕಟ್ಟೆಯ ಪರವಾದಂಥ ಆರ್ಥಿಕ ತಜ್ಞರಂಥ ಮೌಂಟಿಕ್ ಸಿಂಗ್ ಅಹಲುವಾಲಿಯಾ ಅವರೆಲ್ಲ ಹೇಳ್ತಿರೋದೇನಂತಂದರೆ, ಮನಮೋಹನ್ ಸಿಂಗರ ಒಂದು ಆರ್ಥಿಕ ನೀತಿಯಿಂದ ಸುಮಾರು 2005ರಿಂದ 2015 ಅವಧಿಯಲ್ಲಿ ಸುಮಾರು 27.1 ಕೋಟಿ ಜನಸಂಖ್ಯೆ ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ಲಿಫ್ಟೆಡ್ ಫ್ರಮ್ ದ ಪಾವರ್ಟಿ ಅಂತ ಹೇಳಿದರು. 27.1 ಕೋಟಿ ಜನಸಂಖ್ಯೆಯನ್ನು ಬಡತನದಿಂದ ಹೊರಗೆತ್ತಿದ್ದಾರೆ ಅಂತ ಹೇಳ್ಕೊಂಡ್ರು. ಅದೊಂದು ಮೆಚ್ಚುವಂಥ ಅಂಶ ಆಗಿತ್ತು. ಎಲ್ಲರೂ ಅದನ್ನು ಪ್ರಶಂಸಿದ್ರು ಕೂಡ. ಯಾಕಂದರೆ 27 ಕೋಟಿ ಜನಸಂಖ್ಯೆ ನೀವು ಬಡತನದಿಂದ ಹೊರಗೆತ್ತಿದ್ದೀರ ಅಂತಂದರೆ ಅದು ದೊಡ್ಡ ಮಾತೇ ಸರಿ. ಆಮೇಲೆ ಆ ಕಾಲದಲ್ಲಿ ಬಂದಂತಹ 4 ಮುಖ್ಯ ಜನಪರ ಕಾಯ್ದೆಗಳೇನಿದ್ವಲ್ಲ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು, ರೈಟ್ ಟು ಎಜುಕೇಷನ್ನು, ಆಮೇಲೆ ಆಹಾರ ಭದ್ರತಾ ಕಾಯ್ದೆ ಮತ್ತು ನರೇಗಾ. ಅದರಲ್ಲಿಯೂ ನರೇಗಾ ಮತ್ತು ಆಹಾರ ಭದ್ರತಾ ಕಾಯ್ದೆಗಳು ಬಡತನ ರೇಖೆಯಿಂದ ಮೇಲೆ ಕೆತ್ತಲಿಕ್ಕೆ ಸಹಾಯಕ ಆಗಿರೋದ್ರಲ್ಲಿ ಏನು ಅನುಮಾನವೇ ಇಲ್ಲ. ಆದರೆ ಆ 4 ಕಾರ್ಯಕ್ರಮ ಬರೋದಕ್ಕೆ ಕಾರಣ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಏನಿತ್ತು UPA 1 UPA 2 ಸಂದರ್ಭದಲ್ಲಿ, ಅದರಲ್ಲಿದ್ದಂತಹ ಅರುಣ ರಾಯ್ ಆಗಿರ್ಬೋದು, ಹರ್ಷಮಂದರ್ ಆಗಿರ್ಬೋದು, ಜಾನ್ ಡ್ರೀಜಾ ಅಂತ ಪರಿಸರ ಅಭಿವೃದ್ಧಿ ತಜ್ಞರಿದ್ದರು, ಜನಪರ ಕಾಳಜಿಯುಳ್ಳವರಂತರಿದ್ದರು, ಸೋನಿಯಾ ಗಾಂಧಿಯವರ ರಾಜಕೀಯ ಇಚ್ಛಾಶಕ್ತಿ ಇತ್ತು ಮತ್ತು ಎಡಪಕ್ಷಗಳು ಆ ನೀತಿಯನ್ನು ರೂಪಿಸೋಕ್ಕೆ ಸಹಾಯ ಮಾಡಿದ್ದು. ಎಲ್ಲರ ಒತ್ತಾಸೆಯಿಂದ ಬಂದಿದ್ದು ಆಹಾರ ಭದ್ರತಾ ಕಾಯ್ದೆ ಮತ್ತು ನರೇಗಾ. ಏಕೆಂದರೆ ಇವರ ಈ ನೀತಿ ಇಲ್ಲದೆ, ಇವರ ಮಧ್ಯಸ್ಥಿಕೆ ಇಂಟರ್ಫಿರೆನ್ಸ್ ಇಲ್ಲದೆ ಹೋಗಿದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಅದನ್ನು ಜಾರಿಗೊಳಿಸ್ತಿತ್ತು ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಅದಿರಲಿ. ಆದರೆ ನಂತರ ಮೋದಿಯವರು ಮೊನ್ನೆ ಮಾತಾಡ್ತಾ ಹೇಳಿದ್ರು, 2015ರಿಂದ ಇದುವರೆಗೂ 24ರವರೆಗೂ 25 ಕೋಟಿ ಜನಸಂಖ್ಯೆಯಿಂದ ನಾವು ಬಡತನ ರೇಖೆಯಿಂದ ಎತ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 25 ಕೋಟಿ ಜನಸಂಖ್ಯೆಯನ್ನು. ಸೊ 2005ರಿಂದ 2015ರಲ್ಲಿ 27.1 ಕೋಟಿ, 2015ರಿಂದ 2024ರಲ್ಲಿ 25 ಕೋಟಿ ಜನಸಂಖ್ಯೆ ಅಂತ. ಆದರೆ ಈ ರೀತಿಯಾಗಿ ಬಡತನದಿಂದ ಹೊರಗೆ ಬಂದಿದ್ದೇ ಆಗಿದ್ದರೆ ಇವತ್ತು ಭಾರತದಲ್ಲಿ ಬಡತನದ ರೇಖೆಯಿಂದ ಕೆಳಗಿರುವವರ ಸಂಖ್ಯೆ ಸುಮಾರು 2.5 ಕೋಟಿಯಿಂದ 7 ಕೋಟಿ ಒಳಗಿರಬೇಕಾಗುತ್ತೆ ಅಷ್ಟೇ ಇವರ ಪ್ರಕಾರ. ಯಾಕಂದರೆ ಇವರೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ, ಸುಳ್ಳುಗಳನ್ನ ಹೇಳ್ತಾರೆ. ಮೋದಿ ಅವರನ್ನು ನೋಡಿದ್ದೀವಿ, ಜುಮ್ಲಾ ಅಂತಲೇ ಭಾಳ ಕುಖ್ಯಾತಿ ಗಳಿಸಿದ್ದಾರೆ. ಎಲ್ಲವನ್ನೂ ಸುಳ್ಳು ಹೇಳುವಂಥದ್ದು, ಅಂಕಿಅಂಶಗಳನ್ನು ಸುಳ್ಳು ಹೇಳುವಂಥದ್ದು, ದತ್ತಾಂಶಗಳನ್ನೇ ತಿರುಚುವಂಥದ್ದನ್ನೆಲ್ಲ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಮತ್ತು ನ್ಯಾಷನಲ್ ಸ್ಯಾಪರ್ ಸರ್ವೆ ಅನ್ನುವಂಥದ್ದು ಸರಿಯಾಗಿ ಕಾರ್ಯನಿಲ್ಲಿಸದೇ ಇರುವಂಥದ್ದು, ಮೋದಿಯವರ ಪರವಾಗಿ ಕೊಡುವಂಥ ಅಂಕಿಅಂಶ ಎಲ್ಲವೂ ಚರ್ಚೆ ಆಗಿರೋದ್ರಿಂದ ಮತ್ತೆ ಅದನ್ನು ಪುನರಾವರ್ತನೆ ಮಾಡೋದಿಲ್ಲ. ಒಟ್ಟಾರೆಯಾಗಿ ಇವರ ಯಾವುದೇ ಹೇಳಿಕೆ, ಅಂಕಿಅಂಶಗಳು, ದತ್ತಾಂಶಗಳು, ಡಾಟಾ ವಿಶ್ವಾಸಾರ್ಹತೆ ಕಳ್ಕೊಂಡಿದ್ದೇವೆ ಅಂತ ಚರ್ಚೆ ಆಗಿದೆ. ಹಾಗಾಗಿ 25 ಕೋಟಿ ಜನಸಂಖ್ಯೆ ಮೋದಿಯವರ ಕಾಲದಲ್ಲಿ ಮತ್ತು ಮನಮೋಹನ್ ಸಿಂಗ್ ಆದಲ್ಲಿ 27 ಕೋಟಿ ಜನಸಂಖ್ಯೆ ಆಗಿರೋದು ನಿಜ ಆಗಿದ್ದರೆ, ಸರಳ ಪ್ರಶ್ನೆ ಎಲ್ಲರೂ ಕೇಳ್ತಿರುವಂಥದ್ದು, ಹಾಗಿದ್ರೆ ಯಾಕೆ ಇವತ್ತಿಗೂ 80 ಕೋಟಿ ಜನಸಂಖ್ಯೆಯು ಪಡಿತರವನ್ನು ತಗೊತಾ ಇದ್ದಾರೆ? ಎಲ್ಲರೂ ಮಾಡ್ತಿರುವಂಥ ಪ್ರಶ್ನೆ. 139 140 ಕೋಟಿ ಜನಸಂಖ್ಯೆಯಲ್ಲಿ 80 ಕೋಟಿ ಜನಸಂಖ್ಯೆ ಪಡಿತರ ತಗೊತಿದ್ದಾರೆ. ಹತ್ತತ್ರ ಅದು 60%ಕ್ಕಿಂತ ಹೆಚ್ಚು ಪ್ರಮಾಣದ ಜನಸಂಖ್ಯೆ ಪಡಿತರ ರೇಖೆಯನ್ನು ಪಡಿತರ ವ್ಯವಸ್ಥೆಯನ್ನು ಅವಲಂಬಿಸಿದ್ದಾರೆ ಅಂತಂದರೆ, ನೀವು ಯಾವುದನ್ನು ನೀವು ಬಡತನ ರೇಖೆ ಅಂತ ಕರಿತಿದ್ದೀರಿ, ಯಾವುದನ್ನು ಬಡತನ ಅಂತ ಕರಿತೀರಿ, ಯಾವುದನ್ನು ಬಡತನ ಅಲ್ಲ ಅಂತ ಕರಿತೀರಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಪ್ರಶ್ನೆ ಭಾಳ ಹಳೇದು. ನಿಮ್ಗೆ ಗೊತ್ತಿರಬೇಕು. ಇದೇ ಮೌಂಟಿಕ್ ಸಿಂಗ್ ಅಹಲುವಾಲಿಯಾ ಅವರು ಭಾಳ ಕುಖ್ಯಾತಿ ಗಳಿಸಿದ್ರು. ಒಬ್ಬ ವ್ಯಕ್ತಿ ದಿನಕ್ಕೆ 16 ರೂಪಾಯಿನೋ 20 ರೂಪಾಯಿನೋ ಇದ್ರೆ ಸಾಕು ಬದುಕಬಲ್ಲ ಅಂತ ಹೇಳುವಂಥದ್ದು ಹೇಳಿ ಎಲ್ಲರನ್ನ ದಂಗು ಹೊಡಿಸಿದ್ರು. ಈಗಲೂ ಸಹ 2025ರಲ್ಲೂ ಸಹ ನಾವು ಬಡತನ ರೇಖೆಯನ್ನು ಗುರುತಿಸುವುದಕ್ಕೆ 2009ರಲ್ಲಿ ನಿರ್ಧಾರವಾದಂಥ ತೆಂಡೂಲ್ಕರ್ ಕಮಿಟಿಯ ನಿರ್ಧರಿಸಿದೆ, ತೆಂಡೂಲ್ಕರ್ ಸಮಿತಿಯನ್ನು ನಿರ್ಧರಿಸಿದೆ, ಬಡತನ ರೇಖೆಯನ್ನು ಗುರುತಿಸುವುದಕ್ಕೆ ಒಂದು ಮಾಪನವನ್ನು ನಿರ್ಧರಿಸಿದೆ. ಅದನ್ನೇ ಆಧರಿಸ್ತಾ ಇದ್ದಾರೆ. ಇವತ್ತಿಗೂ 15 ವರ್ಷಗಳ ಹಿಂದಿನ ಏನು ತೆಂಡೂಲ್ಕರ್ ಕಮಿಟಿ ನಿರ್ಧರಿಸಿದ ಮಾಪನವನ್ನೇ, ಅಳತೆಯನ್ನೇ ಇವತ್ತಿಗೂ ನಾವು ರೆಫರೆನ್ಸ್ ಮಾಡಿಬಿಟ್ಟು ಬಡತನ ರೇಖೆಯನ್ನು ನಿರ್ಧರಿಸ್ತಾ ಇದ್ದೀವಿ. ಇದರ ಪ್ರಕಾರ ಹಾಗೆ ನಿರ್ಧರಿತವಾದಂತಹ ಕಾಲಘಟ್ಟದಿಂದ ಈಗ ನಾವು ಅದನ್ನೇ ರೆಫರೆನ್ಸ್ ನಿರ್ಧರಿಸೋದಾದರೆ, ಈಗ ಗ್ರಾಮೀಣ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 1059 ರೂಪಾಯಿ, ಅಂದರೆ ಪ್ರತಿದಿನ 35 ರೂಪಾಯಿ. ನಗರ ಭಾಗದಲ್ಲಿ ತಿಂಗಳಿಗೆ 1286 ರೂಪಾಯಿ, ಅಂದರೆ ಪ್ರತಿದಿನ 39 ರೂಪಾಯಿ ಇದ್ದರೆ ಅವರು ಬಡತನ ರೇಖೆಯಿಂದ ಹೊರಗಿರ್ತಾರೆ ಎನ್ನುವಂಥದ್ದು ನಾವು ರೆಫರೆನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿದಿನ 35 ರೂಪಾಯಿ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ ಪ್ರತಿದಿನ 39 ರೂಪಾಯಿ ಇದ್ದರೆ ಬಡತನ ರೇಖೆ
ರೇಖೆಯಿಂದ ಹೊರಗಿರ್ತಾರೆ ಅನ್ನೋದಾದರೆ ಇದು ಬಡತನ ರೇಖೆ ರೆಫರೆನ್ಸ್ ಆಗುತ್ತೆ. ಅಂದರೆ 35 ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಪ್ರತಿದಿನ ಮತ್ತು ನಗರ ಭಾಗದಲ್ಲಿ 39 ರೂಪಾಯಿ ರೆಫರೆನ್ಸ್ ಪಾಯಿಂಟ್ ಫಾರ್ ದ ಪಾವರ್ಟಿ ಲೈನ್. ಇದರ ಆಚೆಗೆ 38 ರೂಪಾಯಿ ಗಳಿಸ್ಬಿಟ್ರೆ ಅವ್ರು ಬಡತನ ರೇಖೆಯಿಂದ ಹೊರಗೆ, ಅಥವಾ 40 ರೂಪಾಯಿ ಗಳಿಸ್ಬಿಟ್ರೆ ನಗರ ಭಾಗದಲ್ಲಿ ಬಡತನ ರೇಖೆಯಿಂದ ಹೊರಗೆ ಇರ್ತಾರೆ. ಇದು ನಿಜವೇ? 38 ರೂಪಾಯಲ್ಲಿ ನೀವು ಗ್ರಾಮೀಣ ಭಾಗದಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನ ಬದುಕಲಿಕ್ಕೆ ಸಾಧ್ಯವೇ? ನಗರ ಭಾಗದಲ್ಲಿ 39 ರೂಪಾಯಿ 40 ರೂಪಾಯಿಯಲ್ಲಿ ಒಂದು ದಿನ ಬದುಕಲಿಕ್ಕೆ ಸಾಧ್ಯವೇ ಅಂತ ಕೇಳಿದ್ರೆ ಇವರು ಕೊಡುವಂಥ ಉತ್ತರ ಅಂದರೆ ಉಚಿತ ಪಡಿತರ ಕೊಡೋದ್ರಿಂದ ಧಾನ್ಯವನ್ನು ಅಥವಾ ರೇಷನ್ ಪಡಿತರವನ್ನು ಖರೀದಿಸುವ ಅಗತ್ಯವಿರುವುದಿಲ್ಲ, ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ, ಹೀಗಾಗಿ ಆರೋಗ್ಯಕ್ಕೆ ವೆಚ್ಚ ಮಾಡುವ ಅಗತ್ಯವಿಲ್ಲ, ಮತ್ತು ಶಿಕ್ಷಣ ಕೊಡ್ತಾ ಇದ್ದೀವಿ, ಶಾಲೆಗೆ ಖರ್ಚು ಮಾಡುವ ಅಗತ್ಯವಿಲ್ಲ, ಉಚಿತ ಸಮವಸ್ತ್ರ ಅಂತೇಳಿ ಈ ಥರದ್ದೆಲ್ಲ ಅವರು ಹೇಳ್ತಾ ಇದ್ದಾರೆ. ಅದು ನಿಜಕ್ಕೂ ಉಚಿತ ಆರೋಗ್ಯ ಸಿಗ್ತಾ ಇದೆಯಾ, ನಿಜಕ್ಕೂ ಉಚಿತ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನ ಮತ್ತೆ ಕೇಳಬೇಕಾಗುತ್ತೆ. ಮತ್ತೆ ನಾವು ಕೇಳಬೇಕಾಗಿರುವಂಥದ್ದು 35 ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಪ್ರತಿದಿನ, ನಗರ ಭಾಗದಲ್ಲಿ 39 ರೂಪಾಯಿ ಒಬ್ಬ ವ್ಯಕ್ತಿಗೆ ಸಾಕೆ ಬಡತನ ರೇಖೆಯಿಂದ ಮೇಲೋಗೋದಕ್ಕೆ ಎನ್ನುವುದನ್ನು ನಾವು ಪ್ರಭುತ್ವವನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಇವತ್ತು ನೀವು ಹೋಟೆಲಲ್ಲಿ ಒಂದು ಪ್ಲೇಟ್ ಇಡ್ಲಿ ವಡ ಅನ್ನೋ ಒಂದು ಜನರಲ್ ತಿಂಡಿ ತಿಂದರೆ ನೀವು ಸುಮಾರು ಅದಕ್ಕೆ ಸರಾಸರಿ 40 ರೂಪಾಯಿ ತಗಲುತ್ತೆ. ಒಂದು ಊಟನ ಹೇಳ್ತಿರೋ ಅತ್ಯಂತ ಕನಿಷ್ಠ ವೆಚ್ಚದ ಊಟ ಹೇಳ್ತಿರೋ ಅನ್ನ ಸಾಂಬಾರು ಮಧ್ಯಾಹ್ನ ಉಂಡ್ರೆ ಮಿನಿಮಮ್ 50 ರೂಪಾಯಿ ಆಗುತ್ತೆ, ರಾತ್ರಿ ಅನ್ನ ಸಾಂಬಾರು ಉಂಡ್ರೆ 50, 100 ಪ್ಲಸ್ 140 ರೂಪಾಯಿ ಕನಿಷ್ಠ ಊಟಕ್ಕೋಸ್ಕರ ನಾವು ಲೆಕ್ಕ ಹಾಕ್ಬೇಕಾಗತ್ತೆ. ಗ್ರಾಮೀಣ ಭಾಗದಲ್ಲಿ ಕನಿಷ್ಠ 170 ರೂಪಾಯಿ ಆಗುತ್ತೆ. ನಾನು ಹೇಳ್ತಿರೋದು ಅತ್ಯಂತ ಕನಿಷ್ಠ ದೊರಕಿದ್ರೆ ಮಾತ್ರ ಅಂತ ಲೆಕ್ಕ ಹಾಕಿದಾಗ ನಾವು ಯಾವ ಆಧಾರದಲ್ಲಿ ಬಡತನ ರೇಖೆಯನ್ನು ನಿರ್ಧರಿಸ್ತೀವಿ. ಮತ್ತು ಇವ್ರು ಹೇಳ್ತಿರೋದು ಇಂದಿರಾ ಕ್ಯಾಂಟೀನ್ ಇದೆ ಅಂತ ಹೇಳ್ತಾರೆ. ಇಂದಿರಾ ಕ್ಯಾಂಟೀನ್ ಮುಚ್ಚಿದಾರಲ್ಲ, ಇಂದಿರಾ ಕ್ಯಾಂಟೀನೇ ಇಲ್ದಿರೋ ಸಂದರ್ಭದಲ್ಲಿ ನೀವು ಯಾವುದನ್ನ ಬಡತನ ರೇಖೆಯನ್ನು ನಿರ್ಧರಿಸಕ್ಕೆ ಬಳಸ್ಕೊಂತ ಇದ್ದೀರಾ ಅನ್ನೋದು ಮೊದಲನೇ ಪ್ರಶ್ನೆ. ಮತ್ತು ಇವರು ಆಹಾರವನ್ನು ಸೇವನೆ ಆಧಾರದಲ್ಲಿ ನಿರ್ಧರಿಸ್ತಾ ಇದ್ದಾರೆ ಬಡತನ ರೇಖೆಯನ್ನು, ಅಂದರೆ ಇವರು ಪೌಷ್ಟಿಕಾಂಶವನ್ನು ತೆಗೆದುಕೊಳ್ಳುವಂತೆ ಇಲ್ವೇ? ಇದು ನಾವು ಕೇಳಬೇಕಾಗಿರೋಂಥ ಎರಡನೇ ಪ್ರಶ್ನೆ. ಅಂದರೆ ದಿನನಿತ್ಯ ಕಟ್ಟಡ ಕಾರ್ಮಿಕರು, ದುಡಿಯೋ ವರ್ಗ, ಶ್ರಮಿಕ ವರ್ಗ 60% ಏನಿದ್ದಾರೆ, ಅವರು ದಿನನಿತ್ಯ ಅವರ ದುಡಿತಕ್ಕೆ, ಅವ್ರು ಹಾಕುವ ಶ್ರಮಕ್ಕೆ, ದೈಹಿಕ ಶ್ರಮಕ್ಕೆ ಕನಿಷ್ಠ ಮಧ್ಯಾಹ್ನದ ಹೊತ್ತು 2500 ಕ್ಯಾಲರಿ ಊಟ ಬೇಕಾಗುತ್ತೆ, ರಾತ್ರಿ ಹೊತ್ತು 1600ರಿಂದ 1800 ಕ್ಯಾಲರಿ ಊಟ ಬೇಕಾಗುತ್ತೆ. ಆದರೆ ಅವ್ರು ಸೇವಿಸ್ತಿರುವಂಥದ್ದು ಕೇವಲ 700ರಿಂದ 700 ಕ್ಯಾಲರಿ ಊಟ ಅಂತಾದರೆ, ಇನ್ನು ಉಳಿದಂತಹ 1800 ಕ್ಯಾಲರಿ ಊಟವಿಲ್ಲದೆ ಇದ್ದಾಗ ನೀವು ಅದನ್ನು ಬಡತನವಂತ ಯಾಕೆ ನೀವು ಪರಿಗಣಿಸ್ತಾ ಇಲ್ಲ? ಇಲ್ಲಿ ಕೇವಲ ಊಟವನ್ನು ಮಾತ್ರ ಪರಿಗಣಿಸ್ತಾ ಇದ್ರೆ ಹೊರತಾಗಿ ಪೌಷ್ಟಿಕಾಂಶವನ್ನು ಇವರು ಪರಿಗಣಿಸ್ತಾ ಇಲ್ಲ. ಬಡತನ ರೇಖೆಯನ್ನು ನಿರ್ಧರಿಸುವಾಗ ಪೌಷ್ಟಿಕತೆಯನ್ನು ಪರಿಗಣಿಸ್ತಾ ಇಲ್ಲ. ಅಪೌಷ್ಟಿಕತೆ ಇದ್ರೂ ಸಹ ನಾವು ಬಡತನ ರೇಖೆಯಿಂದ ಮೇಲಕ್ಕಿದ್ದಾರಂತ ಹೇಳ್ಬೋದು ಎನ್ನುವಂತಹ ಮಾಪನವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಒಂದು ಕುಟುಂಬದಲ್ಲಿ ವಾರಕ್ಕೆ 2 ಜನ ಮೊಟ್ಟೆ ತಿನ್ಬಿಟ್ರೆ ಅವ್ರು ಬಡತನ ರೇಖೆಗಿಂತ ಮೇಲಕ್ಕೆ ಇರ್ತಾರೆ, ಅಥವಾ ಒಂದು ಶೌಚಾಲಯ ಕಟ್ಸ್ಕೊಂಡ್ಬಿಟ್ರೆ ಅವ್ರು ಬಡತನ ರೇಖೆಗಿಂತ ಮೇಲಕ್ಕೆ ಇರ್ತಾರೆ. ಆದರೆ ಶೌಚಾಲಯಕ್ಕೆ ನೀರಿಲ್ಲದೆ ಹೋದರೆ ಅದು ಬಡತನ ರೇಖೆಯನ್ನು ಅಳೆಯುವುದಕ್ಕೆ ಸಂಬಂಧಿಸುವುದಿಲ್ಲ. ಅಥವಾ ವಾರಕ್ಕೆ ಒಂದು ದಿನ ಮೊಟ್ಟೆ ತಿನ್ಬಿಟ್ರೆ ಅವ್ರು ಬಡತನ ರೇಖೆಗಿಂತ ಮೇಲಿರ್ತಾರೆ. ಅವ್ರು ಇಡೀ 6 ದಿನ ಅವರು ಕೇವಲ ಅನ್ನ ಸಾರು ತಿಂದು ಮಾತ್ರ ಬದುಕಿರ್ತಾರೆ, ಅಥವಾ ಅನ್ನ ಮತ್ತು ಸಣ್ಣ ತಿಳಿ ಸಾರು ತಿಂದ್ಬಿಟ್ಟು ಬದುಕಿರ್ತಾರೆ, ಬೇಳೆಯನ್ನು ಕೂಡ ತಿಂದಿರುವುದಿಲ್ಲ, ಅಥವಾ ಅನ್ನ ಅಥವಾ ಖಾರದ ಪುಡಿ ಅಥವಾ ಮೆಣಸಿನಕಾಯಿ ಪುಡಿ ತಿಂದು ಬದುಕಿರ್ತಾರೆ ಅಂದರೂ ಸಹ ಅದು ಲೆಕ್ಕಕ್ಕೆ ಬರೋದಿಲ್ಲ. ಅದು ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಇರ್ತಾರೆ. ಈ ತರಹದ ಒಂದು ಕ್ರೌರ್ಯದ ಆಧಾರದಲ್ಲಿ ನಾವು ಬಡತನ ರೇಖೆಯನ್ನು ನಿರ್ಧರಿಸ್ತಾ ಹೋಗ್ತೀವಿ. ಅಂದರೆ ಪೌಷ್ಟಿಕತೆ ಮುಖ್ಯ ಆಗೋದಿಲ್ಲ, ಆ ಬಡತನದ ದಾರುಣ್ಯತೆ ಮುಖ್ಯ ಆಗೋದಿಲ್ಲ. ಒಂದು ವೇಳೆ ಮನೆ ಇಲ್ದಿರೋ ಪರವಾಗಿಲ್ಲ, ಒಂದು ತಗಡಿನ ಸೋರುವ ಒಂದೇ ಒಂದು ಹಾಲ್ನಲ್ಲಿ 5 ಜನ 6 ಜನ ಮಲಗಿದ್ರೂ ಸಹ ಪರವಾಗಿಲ್ಲ, ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಏಲಿಕ್ಕಿದ್ರಂತ ಪರಿಗಣಿಸಲ್ಪಡ್ತಾರೆ. ಒಂದು ವೇಳೆ ಅವರೇನಾದರೂ ಸಣ್ಣದಾದಂಥ ಒಂದು ಕಚ್ಚಾ ಹೌಸ್ ಅಂದರೆ 2 ರೂಮ್ ಇದ್ಬಿಟ್ರೆ ಅವರು ಬಡತನ ರೇಖೆಗಿಂತ ಮೇಲಕ್ಕಿರಿತಾರೆ. ಈ ತರಹದ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ. ಅಂದರೆ ಆಶ್ರಯ ಯೋಜನೆ ಮಾಡಿದ್ದೀವಿ, ಹೀಗಾಗಿ ನಿಮಗೆ ಮನೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ದೇಶದಲ್ಲಿ ಸೂರಿಲ್ಲದವರ ಸಂಖ್ಯೆ ಎಷ್ಟಿದೆ, ದೇಶದಲ್ಲಿ ಹಸವಿನಿಂದ ಸಾಯುತ್ತಿರುವ ಸಂಖ್ಯೆ ಎಷ್ಟಿದೆ, ಇದನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ಕೇವಲ ಒಂದು ಊಟ, ಒಂದು ಅಗುಳಿನ ಆಧಾರದಲ್ಲಿ ಬಡತನ ನಿರ್ಧರಿಸೋದಾದರೆ, ಅಪೌಷ್ಟಿಕತೆ ಇದ್ರೂ ಸಹ ಪರವಾಗಿಲ್ಲ, ಅಪೌಷ್ಟಿಕತೆ ಹಸಿವಿನಿಂದ ಮಕ್ಕಳು ಸಾಯ್ತಾ ಇದ್ರೂ ಪರವಾಗಿಲ್ಲ, ಅವರು ಬಡತನ ರೇಖೆಗಿಂತ ಮೇಲಿದ್ದಾರಂತ ಇವರು ಹೇಳ್ತಾ ಇದ್ದಾರೆ. ಅಂತಂದರೆ ಇವರ ಮಾನದಂಡಗಳು ಎಷ್ಟು ಕ್ರೌರ್ಯವಾಗಿವೆ ಅಂತ ಹೇಳ್ಬೇಕಾಗತ್ತೆ. ಇನ್ನು 2023-24 ಸಂದರ್ಭದಲ್ಲಿ ಏನು ಬಿಡುಗಡೆ ಆಗಿದೆಯಲ್ಲ, ಪರ್ ಕ್ಯಾಪಿಟಾ ಇನ್ಕಮ್ಮಲ್ಲಿ, ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ಮಲ್ಲಿ ಆಹಾರದ ಮೇಲಿನ ವೆಚ್ಚ, ಒಂದು ವೇಳೆ ನನ್ನ ವಾರ್ಷಿಕ ವೆಚ್ಚ 5 ಲಕ್ಷ ಇದ್ದರೆ ಅದರಲ್ಲಿ ಆಹಾರದ ವೆಚ್ಚ ಎಷ್ಟು ಅಂತ ಅಳೆಯುವ ಒಂದು ಮೌಲ್ಯಮಾಪನ, ಅದರ ದತ್ತಾಂಶದ ಪ್ರಕಾರ ಗ್ರಾಮೀಣ ಭಾಗದಲ್ಲಿ
ಆಹಾರದ ಮೇಲಿನ ಒಟ್ಟು ವೆಚ್ಚದಲ್ಲಿ ಆಹಾರದ ಮೇಲಿನ ವೆಚ್ಚದ ಪ್ರಮಾಣ 47% ಇದೆ. ನಗರದಲ್ಲಿ ಒಟ್ಟು ವೆಚ್ಚದ ಮೇಲೆ ಆಹಾರದ ಮೇಲಿನ ವೆಚ್ಚದ ಪ್ರಮಾಣ 39.68% ಇದೆ. ಅಂದರೆ 2000 ಸರಾಸರಿಯಾಗಿ 2023ರಲ್ಲಿ 3773 ವೆಚ್ಚ ಮಾಡ್ತಾ ಇದ್ದಾರೆ. 2024 ವೇಳೆಗೆ 4172 ರೂಪಾಯಿ ಆಹಾರದ ಮೇಲೆ ವೆಚ್ಚ ಮಾಡ್ತಾ ಇದ್ದಾರೆ. ನಗರ ಭಾಗದಲ್ಲಿ 6459ರಿಂದ 6996 ಅಂದರೆ ಹತ್ತತ್ರ 5% ಹೆಚ್ಚಾಗಿದೆ. ಒಂದು ವರ್ಷದೊಳಗಡೆಗೆ ಆಹಾರದ ಮೇಲಿನ ವೆಚ್ಚ ಹೆಚ್ಚಾಗಿದೆ. ಒಟ್ಟು ವೆಚ್ಚದಲ್ಲಿ ನನ್ನ ಬದುಕಿನಲ್ಲಿ ಒಂದು ಕುಟುಂಬದ ಒಂದು 5 ಸದಸ್ಯರ ಕುಟುಂಬದಲ್ಲಿ ಒಟ್ಟು ವೆಚ್ಚದಲ್ಲಿ ಆಹಾರದ ಮೇಲಿನ ವೆಚ್ಚವೇ 47% ಗ್ರಾಮೀಣ ಭಾಗದಲ್ಲಿದ್ದರೆ ನಗರ ಭಾಗದಲ್ಲಿ 39.68% ಇದೆ. ಅಂದರೆ ಇದು ಏನನ್ನು ಸೂಚಿಸುತ್ತೆ? ಒಂದು ಥಂಬ್ ರೂಲ್ ಏನಂತಂದರೆ, ಉತ್ತಮ ಜೀವನ ಮಟ್ಟ ಉತ್ತಮಗೊಳ್ತಾ ಹೋದರೆ, ವೇತನ ಹೆಚ್ಚಾಗ್ತಾ ಹೋದರೆ, ಆದಾಯ ಹೆಚ್ಚಾಗ್ತಾ ಹೋದರೆ ಅದರ ಆದಾಯ ಒಟ್ಟು ವೆಚ್ಚದಲ್ಲಿ ಆಹಾರದ ಮೇಲಿನ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು ಥಂಬ್ ರೂಲ್. ಇದು ಅಂದರೆ ಉದಾಹರಣೆಗೆ ನನ್ನ ವೇತನ ನನ್ನ ಒಟ್ಟು ವೆಚ್ಚ ಪ್ರತಿ ತಿಂಗಳಿಗೆ 5 ಲಕ್ಷ ಇದ್ದರೆ ನನ್ನ ಆಹಾರದ ಮೇಲಿನ ವೆಚ್ಚ 28% ಇರುತ್ತೆ ಒಟ್ಟು ವೆಚ್ಚದಲ್ಲಿ. ಒಂದು ವೇಳೆ ನನ್ನ ಒಟ್ಟು ವೆಚ್ಚ 1 ಲಕ್ಷ ಇದ್ದರೆ ತಿಂಗಳಿಗೆ ನನ್ನ ಆಹಾರದ ಮೇಲಿನ ವೆಚ್ಚ 70% ಆಗುತ್ತೆ. ಒಂದು ವೇಳೆ ನನ್ನ ತಿಂಗಳ ವೆಚ್ಚ 50,000 ಇದ್ದರೆ ನನ್ನ ಆಹಾರದ ಮೇಲಿನ ವೆಚ್ಚ 90% ಆಗುತ್ತೆ. ಅಂದರೆ ವೇತನ ಹೆಚ್ಚಿದಷ್ಟು, ವೆಚ್ಚ ಹೆಚ್ಚಿದಷ್ಟು ಆಹಾರದ ಮೇಲಿನ ವೆಚ್ಚದ ಪ್ರಮಾಣ ವೆಚ್ಚ ಒಟ್ಟು ವೆಚ್ಚದಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಫುಡ್ ಕಡಿಮೆ ಆಗ್ತಾ ಹೋಗುತ್ತೆ. ಆದಾಯ ಹೆಚ್ಚಿದಷ್ಟು, ಆದಾಯ ಕಡಿಮೆ ಆದಷ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಫುಡ್ ಒಟ್ಟು ಆಹಾರದ ವೆಚ್ಚ ಒಟ್ಟು ವೆಚ್ಚದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಏನಾಗಿದೆ, ಆಹಾರದ ಮೇಲಿನ ವೆಚ್ಚ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥ ವೇತನ ಕಡಿಮೆ ಆಗ್ತಿದೆ ಅಂತ ನಾವು ಹೇಳಬೇಕಾಗುತ್ತೆ. ಹೀಗಿದ್ಮೇಲೆ ಹೇಗೆ ಮೋದಿ ಸಾಹೇಬರ ಆಡಳಿತದಲ್ಲಿ 27 ಕೋಟಿ ಜನಸಂಖ್ಯೆ ಬಡತನದಿಂದ ಹೊರಗೆ ಬಂದಿದ್ದಾರೆ, ಅಥವಾ ಮನಮೋಹನ್ ಸಿಂಗ್ ಆಡಳಿತದಲ್ಲಿ 1 ಕೋಟಿ ಜನಸಂಖ್ಯೆ ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ಅವರೇ ಉತ್ತರಿಸಬೇಕಾಗತ್ತೆ. ಇನ್ನೊಂದು ಇವರು ಹೇಳುವಂತಹದ್ದು ಬಹು ಆಯಾಮದ ಬಡತನವನ್ನು ಸಮೀಕ್ಷೆ ಮಾಡಿರುವಂತಹ ಸೂಚ್ಯಂಕವನ್ನು ಆಧರಿಸುವಂದರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಅಂದರೆ ಇವರು ಮೌಲ್ಯಮಾಪನ ಮಾಡುವಂಥದ್ದು ಬಹು ಆಯಾಮಗಳ ಬಡತನದ ಸೂಚ್ಯಂಕ. ಅಂದರೆ ಒಂದನ್ನು ನಿರ್ದಿಷ್ಟವಾಗಿ ಸಮೀಕ್ಷೆ ಮಾಡಿ ಹೇಳುವಂಥದ್ದಲ್ಲ, ಅನೇಕ ರೀತಿಯ ಸಮೀಕ್ಷೆಗಳನ್ನ ಮಾಡ್ತಾರೆ. ಅದನ್ನು ಆಧರಿಸ್ಬಿಟ್ಟು ಇವರು ಬಡತನ ಕಡಿಮೆ ಆಗಿದೆ ಅಂತ ಹೇಳ್ಬಿಡ್ತಾರೆ. ಉದಾಹರಣೆಗೆ ಹೆರಿಗೆಯನ್ನು ಇವರು ಪರಿಗಣಿಸ್ತಾರೆ. ಈಗ ಬಹುತೇಕ ಸಂದರ್ಭದಲ್ಲಿ ಹೆರಿಗೆಗಳು ಆಸ್ಪತ್ರೆಯಲ್ಲಿ ಆಗ್ತಾ ಇದ್ದಾವೆ. ಮನೆಯಲ್ಲಿ ಸೂಲಗಿತ್ತಿರ ಹಳೆ ಕಾಲದ ರೀತಿಯಲ್ಲಿ ಸೂಲಗತ್ತಿಯರಿಂದ ಹೆರಿಗೆ ಆಗುವಂಥದ್ದು ಬಹಳ ಕಡಿಮೆ ಆಗಿದೆ. ಈಗ ಆಸ್ಪತ್ರೆಗಳಲ್ಲಿ ಹೆರಿಗೆ ಹೆಚ್ಚಾಗ್ತಾ ಇದೆ. ಆದರೂ ಇವರು ಹೇಳುವಂಥದ್ದೇನು, ಸೂಲಗಿತ್ತಿಯರಿಂದ ಮನೆಯಲ್ಲಿ ಆಗ್ತಿರುವಂಥ ಹೆರಿಗೆ ಕಡಿಮೆ ಆಗಿದೆ ಎನ್ನುವ ಕಾರಣಕ್ಕೇ ಬಡತನ ರೇಖೆ ಕಡಿಮೆ ಆಗಿಬಿಟ್ಟಿದೆ, ಬಡತನದ ಆಯಾಮ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಎನ್ನುವುದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ. ಅದೇ ರೀತಿ ಅನೇಕ ರೀತಿ ಇವರು ಬಳಸುವ ಮಾನದಂಡಗಳನ್ನೇ ಕೇವಲ ಕನಿಷ್ಠ ಮಟ್ಟಕ್ಕೆ ಇಟ್ಬಿಟ್ಟು ಬಡತನ ರೇಖೆಗಿಂತ ಜಾಸ್ತಿ ಇದೆ ಎನ್ನುವಂಥ ರೀತಿ. ಅಂದರೆ ಇವರು ಯಾವ ರೀತಿ ಬಡತನ ರೇಖೆಯನ್ನು ಹೇಳ್ತಾರೆ ಅಂತಂದರೆ, ಒಂದು ಉದಾಹರಣೆಗೆ ಬೆಂಗಳೂರಿನಲ್ಲಿ ಸದಾಶಿವನಗರದಂತಹ ಪ್ರೈಮ್ ಏರಿಯಾದಲ್ಲಿ ಅತಿ ಶ್ರೀಮಂತರು ವಾಸಿಸುವಂತಹ, ಅತಿ ಶ್ರೀಮಂತರು ಕೋಟ್ಯಾಧಿಪತಿಗಳು ಬಿಲಿಯಾನಿ ಶತಕೋಟಿ ವೀರರು ವಾಸಿಸುವಂತಹ ಸದಾಶಿವನಗರ ಇಂದಿರಾನಗರದಲ್ಲಿ ಹೋಗ್ಬಿಟ್ಟು ಅಲ್ಲಿನ ಮಕ್ಕಳು ವಿದ್ಯೆಯಲ್ಲಿ ಎಷ್ಟು ಮುಂದಿದ್ದಾರೆ, ಎಷ್ಟು ಪರಿಣಿತರಿದ್ದಾರೆ ಸಮೀಕ್ಷೆ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಅತ್ಯಂತ ದುಬಾರಿ ವೆಚ್ಚದ ಅತ್ಯಂತ ಗುಣಮಟ್ಟದ ಶಿಕ್ಷಣ ಪಡೆದಿರ್ತಾರೆ. ಯಾಕಂದರೆ ಅತಿ ಶ್ರೀಮಂತರ ಮಕ್ಕಳಾಗಿರ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಶಿಕ್ಷಣದ ಗುಣಮಟ್ಟದ ಹೆಚ್ಚಿದೆ ಅಂತ ಹೇಳ್ಬೇಕಾಗುತ್ತೆ. ಆದರೆ ಅವರು ಸ್ಲಮ್ ಏರಿಯಾಗಳಲ್ಲಿ ಗೋರೆಬಾವಿ ಪಾಳ್ಯದಲ್ಲಿ, ಕಲಸಿಪಾಳ್ಯದಲ್ಲಿ ಅಥವಾ ಬೇರೆ ಬೇರೆ ಪಿಣ್ಯ ಅಥವಾ ದಾಸರಹಳ್ಳಿ ಕಡೆ ಅಂತ ಸ್ಲಮ್ ಏರಿಯಾದಲ್ಲಿ ಇವರು ಸಮೀಕ್ಷೆ ಮಾಡಿದರೆ ನಿಜವಾಗ್ಲೂ ಶಿಕ್ಷಣದ ಬಡ ಕುಟುಂಬಗಳಿರುವಂಥ ಜಾಗದಲ್ಲಿ ಸಮೀಕ್ಷೆ ಮಾಡಿದ್ರೆ ಶಿಕ್ಷಣದ ಗುಣಮಟ್ಟ ಗೊತ್ತಾಗ್ತಾ ಇತ್ತು. ಇಲ್ಲಿಯೂ ಇದೇ ರೀತಿ ಬಹು ಆಯಾಮಗಳ ಬಡತನವನ್ನು ಅವರು ಸಮೀಕ್ಷೆ ಮಾಡುವಾಗಲೂ ಸಹ ಈ ರೀತಿಯಾಗಿ ತಮಗೆ ಅನುಕೂಲಕರವಾದಂತಹ ವಲಯಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬಹು ಆಯಾಮದ ವೆಚ್ಚ, ಬಹುಮಾಯಾಮದ ಸಮೀಕ್ಷೆ ಮಾಡುವಂಥದ್ದು. ಮತ್ತು ಭಾಳ ಮುಖ್ಯವಾಗಿ ಇವರು ಒಂದು ಹೌಸ್ ಹೋಲ್ಡ್ ಅಂತ ಹೆಂಗೆ ಕರಿತೀವಿ, ಅದಕ್ಕೆ 3 ಬಾರಿ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸಲ ಒಂದು ಭೇಟಿ ಕೊಡ್ತಾರೆ, ಒಂದು ಸಮೀಕ್ಷೆ ತೊಗೊಂತಾರೆ, ಮಧ್ಯಾಹ್ನದ ಭೇಟಿ ಕೊಡ್ತಾರೆ, ಮತ್ತೊಂದು ಸಮೀಕ್ಷೆ ತೊಗೊಂತಾರೆ, ಮತ್ತೊಂದು ಸಂದರ್ಭದಲ್ಲಿ ಭೇಟಿ ಕೊಡ್ತಾರೆ, ಮತ್ತೊಂದು ಸಮೀಕ್ಷೆ ತೊಗೊಂತಾರೆ. ಹೀಗಾಗಿ ವ್ಯತ್ಯಾಸಗಳಾಗ್ತವೆ, ಹೇಳಿಕೆಯಲ್ಲಿ ವ್ಯತ್ಯಾಸ ಆಗ್ತವೆ. ಬೆಳಿಗ್ಗೆ ಹೊತ್ತು ಒಬ್ಬರು ಉದ್ಯೋಗ ಇರುತ್ತೆ, ಸೋಮವಾರ ಸಮೀಕ್ಷೆ ಮಾಡಿದಾಗ ಉದ್ಯೋಗ ಇದೆ ಅಂತ ಹೇಳ್ತಾರೆ. ಮರಳಿ ಅದೇ ಕುಟುಂಬಕ್ಕೆ ಇವರು ಬುಧವಾರ ಸಮೀಕ್ಷೆ ಮಾಡ್ತಾರೆ, ಉದ್ಯೋಗ ಕಳ್ಕೊಂಡಿರ್ತಾರೆ. ಹೀಗಾಗಿ ಈ
ಅನೌಪಚಾರಿಕ ಉದ್ಯೋಗ ವಲಯದ ಕಾರಣಕ್ಕೂ ಕೂಡ ನಾವು ನಿರ್ದಿಷ್ಟವಾಗಿ ಬಡತನ ರೇಖೆಯನ್ನು ಗುರುತಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಇವರು ಸಮೀಕ್ಷೆ ಮಾಡಿದಾಗ ಉದ್ಯೋಗದಲ್ಲಿ ಇರ್ತಾರೆ, ಆದರೆ ಮರುದಿನೇ ಉದ್ಯೋಗ ಕಳ್ಕೊಂಡಾಗ ಅವನು ಬಡತನ ರೇಖೆಯಿಂದ ಕೆಳಗಿಳಿದಿರ್ತಾರೆ. ಇದನ್ನು ನಾವು ಯಾವ ರೀತಿ, ಯಾಕಂದರೆ ಇಲ್ಲಿ ಕಾಯಂ ಉದ್ಯೋಗವಿಲ್ಲ, ಅನೌಪಚಾರಿಕ ವಲಯವೇ 92% ಪ್ರಮಾಣದಲ್ಲಿದೆ, ಅಸಂಘಟಿತ ವಲಯವೇ 89% ಇದೆ, ಸಮಾನ ವೇತನವಿಲ್ಲ, ಸಮಾನ ಕನಿಷ್ಠ ವೇತನ ಕೂಡ ದೊರಕ್ತಲ್ಲ, ಸರಾಸರಿ ವೇತನ ಸಿಗ್ತಿರುವಂಥದ್ದೇ 11,000 ಇರುವಂಥ ದೇಶದಲ್ಲಿ ನೀವು ಹೇಗೆ ಬಡತನ ರೇಖೆಯನ್ನು ಗುರುತಿಸ್ತೀರಿ ಅನ್ನುವುದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತು ಭಾಳ ಮುಖ್ಯವಾಗಿ ಸೋನಾಲ್ ದೇಸಾಯಿ ಎನ್ನುವಂಥವರು ಮಾಡಿರೋ ಸಮೀಕ್ಷೆ ಪ್ರಕಾರ ಇದನ್ನವರು ಈ ತರಹದ ಒಂದು ನಾವು ಬಡತನ ರೇಖೆಯನ್ನು ಗುರುತಿಸಬೇಕಾದು ಲೀನಿಯರ್ ಆಗಿದೆ ಅಂತ ಹೇಳೋದನ್ನು ಅವ್ರು ಒಪ್ಪೋದಿಲ್ಲ. ಆದರೆ ಇಟ್ ಇಸ್ ನಾಟ್ ಎ ಲೀನಿಯರ್, ಒಂದೇ ಸರಳ ರೇಖೆಯಲ್ಲಿ ಇದೆ ಅನ್ನೋದನ್ನು ಅವ್ರು ಒಪ್ಪೋದಿಲ್ಲ. ಯಾಕೆಂತಂದರೆ ಅವರು ಮಾಡಿರುವ ಸಮೀಕ್ಷೆ ಪ್ರಕಾರ ಇಟ್ ಇಸ್ ಎ ಟ್ರಾನ್ಸಿಟೆಂಟ್ ಪಾವರ್ಟಿ ಅಂತ ಕರೀತಾರೆ, ಅಂದರೆ ಟ್ರಾನ್ಸಿಯೆಂಟ್ ಪಾವರ್ಟಿ ಅಂತ ಕರೀತಾರೆ. ಅಂದರೆ ಬಡತನ ರೇಖೆಯಿಂದ ಕೆಲವು ವರ್ಷಗಳಲ್ಲಿ ಹೊರಗೆ ಬಂದಿರ್ತಾರೆ, ನಂತರ ಕೆಲವು ವರ್ಷಗಳಲ್ಲಿ ಮತ್ತೆ ಬಡತನ ರೇಖೆಯಿಂದ ಕೆಳಗೆ ಹೋಗಿರ್ತಾರೆ. ದೇ ಆರ್ ಕಮ್ ಔಟ್ ಆಫ್ ದ ಪಾವರ್ಟಿ ಫಾರ್ ದ ಸೇಮ್ ಪೀಪಲ್ ಮತ್ತೆ ಗೋಯಿಂಗ್ ಬ್ಯಾಕ್ ಟು ದ ಪಾವರ್ಟಿ ಅಂತ ಅವರು ತಮ್ಮ ಸಮೀಕ್ಷೆಯಲ್ಲಿ ಹೇಳ್ತಾರೆ. ಅವರು 3 ಬಾರಿ ಸಮೀಕ್ಷೆ ಮಾಡ್ತಾರೆ. 2004-05ರಲ್ಲಿ 41,000 ಕುಟುಂಬವನ್ನು ಸಮೀಕ್ಷೆ ಮಾಡ್ತಾರೆ, 2011-12ರಲ್ಲಿ ಅದೇ 41,000 ಕುಟುಂಬವನ್ನು ಸಮೀಕ್ಷೆ ಮಾಡ್ತಾರೆ, ಮತ್ತು 2022-24ರಲ್ಲಿ ಅದೇ 41,000 ಕುಟುಂಬಗಳನ್ನು ಸಮೀಕ್ಷೆ ಮಾಡಿದಾಗ ಅವರು ಕೊಡುವಂತಹ ಫಲಿತಾಂಶ ಬಹಳ ಕುತೂಹಲಕರವಾಗಿದೆ. 2004-05ರಲ್ಲಿ ಅವರು ಸಮೀಕ್ಷೆ ಮಾಡಿದಾಗ 2011-15ರಲ್ಲಿ ಸಮೀಕ್ಷೆ ಮಾಡಿದಾಗ 2004-05ಕ್ಕೆ ಹೋಲಿಸಿದರೆ 2011-12ರಲ್ಲಿ ಅದೇ ಕುಟುಂಬ 41,000 ಕುಟುಂಬ 18% ಬಡತನ ರೇಖೆಯಿಂದ ಹೊರಗೆ ಬಂದಿತ್ತು 41,000 ಕುಟುಂಬಗಳ ಪೈಕಿ. ಅದೇ 2023-24ರ ಸಮೀಕ್ಷೆ ಮಾಡಿದಾಗ ಮರಳಿ ಈ 41,000 18% ಕುಟುಂಬದ ಪೈಕಿ 5.8% ಕುಟುಂಬ ಮರಳಿ ಬಡತನ ರೇಖೆ ಒಳಗೆ ಹೋಗಿತ್ತು. ಅಂದರೆ ಇಟ್ ಈಸ್ ಗೋ ಬ್ಯಾಕ್ ಇನ್ ಟು ದ ಅಗೇನ್ ಇನ್ ದ ಪಾವರ್ಟಿ ಸಿಸ್ಟಮ್. ಅಂದರೆ ನ್ಯೂ 62% ಬಡವರು ಸೃಷ್ಟಿಯಾಗಿದ್ದಾರೆ ಎನ್ನುವಂಥ ಸಮೀಕ್ಷೆಯನ್ನು ಇವರು ಕೊಡ್ತಾ ಇದ್ದಾರೆ. ಇದನ್ನು ನೀವು ಯಾವ ರೀತಿ ಹೇಳ್ತೀರಾ ಅಂದರೆ ಇಲ್ಲಿ ಯಾವುದೂ ನಿಶ್ಚಿತವಿಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಒಂದು ಆದಾಯವು ನಿಶ್ಚಿತವಾಗಿಲ್ಲ, ವೇತನ ನಿಶ್ಚಿತವಾಗಿಲ್ಲ. ಈಗ ಯಾಕೆ ಈ ಥರ ಬಡತನ ರೇಖೆಯಿಂದ ಹೊರಗೆ ಬರ್ತಾರೆ, ಒಳಗೆ ಹೋಗ್ತಾರೆ ಅಂತಂದರೆ ಸರ್ಕಾರದ ಆರ್ಥಿಕ ನೀತಿಗಳು ಕೂಡ ಕಾರಣ ಆಗುತ್ತೆ. ಏಕೆಂದರೆ ನೋಟಿನ ಅಮಾನ್ಯೀಕರಣದಿಂದ ಅತಿ ಹೆಚ್ಚಿನ ಸಂಖ್ಯೆಯ ಬಡತನ ಸೃಷ್ಟಿಯಾಗಿದ್ದನ್ನು ನೋಡ್ತಾ ಇದ್ದೀವಿ. ಗೊತ್ತು ಗುರಿ ಇಲ್ದೇ ಮುನ್ಸೂಚನೆ ಇಲ್ದೇ ಲಾಕ್ಡೌನ್ ಮಾಡಿದ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ಸೃಷ್ಟಿಯಾಗಿದ್ದನ್ನು ನೋಡ್ತಾ ಇದ್ದೀವಿ. ನಿರುದ್ಯೋಗವೂ ಸಹ ಬಡತನ ಅಂತ ನಾವು ಕರಿಬೇಕಾಗತ್ತೆ. ಆದರೆ ನಿರುದ್ಯೋಗಿಗಳು 2 ಹೊತ್ತು ಊಟ ಮಾಡಿಬಿಟ್ರೆ ಅವರು ಬಡತನ ರೇಖೆಯಿಂದ ಹೊರಗಿರ್ತಾರೆ ಎನ್ನುವಂತಹ ದಿನಗಳಲ್ಲಿ ನಾವಿದ್ದೀವಿ. ಹೀಗಾಗಿ ಇವರು ಸೂಚಿಸುವಂತಹ ಬಡತನ ರೇಖೆಯಾಗಲಿ, ಬಡತನ ರೇಖೆಯಿಂದ ಹೊರಗೆ ತಂದಿದ್ದೀವಿ ಅನ್ನುವಂಥದ್ದಾಗಲಿ ಸಂಪೂರ್ಣವಾಗಿ ಹಾದಿ ತಪ್ಪಿಸುವಂಥದ್ದು ಮತ್ತು ದಾರಿ ತಪ್ಪಿಸುವಂಥದ್ದಾಗಿದೆ. ಮತ್ತು ಇದನ್ನು ನಾವು ಒಂದು ವೈಜ್ಞಾನಿಕ ಸಮೀಕ್ಷೆ ಮಾಡ್ತಾ ಇಲ್ಲ, ಇವರು ಹಸಿವನ್ನು ಯಾವ ರೀತಿ ಅಳಿತಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತು ಇವರು ಆರೋಗ್ಯ ಸಮೀಕ್ಷೆಯನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ ಆಯುಷ್ಮಾನ್ ಭಾರತ್ ಎನ್ನುವಂತಹ ಏನು ಪ್ರಾಜೆಕ್ಟ್ ಇದೆ ಮೋದಿ ನೇತೃತ್ವದ, ಅದರ ಆಧಾರದಲ್ಲಿ ಎಷ್ಟು ಜನ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಆ ಆಧಾರದಲ್ಲಿ ಸಹ ಇವರು ಬಡತನ ರೇಖೆಯಿಂದ ಹೊರಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಆ ಇನ್ಶೂರೆನ್ಸ್ ಪಾಲಿಸಿಯ ಕಾರ್ಡ್ನಲ್ಲಿ ನೀವು ಆರೋಗ್ಯ ಸೌಲಭ್ಯ ಪಡ್ಕೊಂಡು ನೀವು ಬಡತನ ರೇಖೆಯಿಂದ ಹೊರಗಿರ್ತೀರ ಅನ್ನೋದಾದ್ರೆ ಅದು ಅತ್ಯಂತ ಕ್ರೌರ್ಯದ ಪರಮಾವಧಿ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ನಾನು ಗುಣಪಡಿಸ್ಕೊಂಡಿರ್ತೀನಿ ಹೊರತಾಗಿ ನನಗೆ ಅನಾರೋಗ್ಯವನ್ನು ನಿಯಂತ್ರಿಸಿರುವುದಿಲ್ಲ. ಪ್ರಿವೆನ್ಷನ್ ಆಫ್ ಡಿಸೀಸ್, ಇಲ್ಲಿ ಕಾಯಿಲೆಯನ್ನು ನಿಯಂತ್ರಣ ಇರುವುದಿಲ್ಲ, ಕಾಯಿಲೆ ಗುಣಪಡಿಸುವುದಾಗಿರುತ್ತೆ. ನನಗೆ ಗುಣಪಡಿಸಿಕೊಳ್ಳುವಂಥ ಶಕ್ತಿ ಇರೋದಿಲ್ಲ ನನಗೆ. ಆದರೆ ಆ ಇನ್ಶೂರೆನ್ಸ್ ಪಾಲಿಸಿ ಮೇಲೆ ಮಾತ್ರ ನಿಂತಿರ್ತೀನಿ. ಒಂದು ವೇಳೆ ಇನ್ಶೂರೆನ್ಸ್ ಪಾಲಿಸಿ ಇದ್ದೋಗಿದ್ರೆ ಮರಳಿ ನನಗೆ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗದಿರುವಂಥದ್ದು. ಮತ್ತು ಅತ್ಯಂತ ಕೆಲವು ಪ್ರಮಾಣದ ಜನಸಂಖ್ಯೆ ಮಾತ್ರ ಆಯುಷ್ಮಾನ್ ಭಾರತದಲ್ಲಿ ಫಲಾನ್ವಿತರಾಗಿದ್ದಾರೆ. ಮತ್ತು ಇದರಿಂದ ಖಾಸಗಿ ಆಸ್ಪತ್ರೆಗಳು, ಕಾರ್ಪೊರೇಟ್ ಆಸ್ಪತ್ರೆಗಳು ಬೆಳೆದಿದೆ ಹೊರತಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾವುದೂ ಲಾಭ ಆಗಿಲ್ಲ. ಹಾಗಿದ್ಮೇಲೆ ನೀವು ಬಡತನ ರೇಖೆಯನ್ನು ಹೇಗೆ ನಿರ್ಧರಿಸ್ತೀರಿ? ಒಂದು ಸರ್ಕಾರಿ ಶಾಲೆಯನ್ನು ಉತ್ತಮಗೊಳಿಸುವುದು, ಸರ್ಕಾರಿ ಆಸ್ಪತ್ರೆಯನ್ನು ಉತ್ತಮಗೊಳಿಸುವುದು, ಸಾಮಾಜಿಕ ನ್ಯಾಯವನ್ನು ಒದಗಿಸುವುದನ್ನು ಒಳಗೊಂಡಂತೆ ನೀವು ಬಡತನ ರೇಖೆಯನ್ನು ಮೌಲ್ಯಮಾಪನ ಮಾಡುವುದಾದರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೆ ಅಪೌಷ್ಟಿಕತೆ ಇದ್ರೂ ಸಹ ಬಡತನ ರೇಖೆಯನ್ನು ನಿರ್ಧರಿಸ್ತಾರೆ. ಉದ್ಯೋಗ ಇಲ್ದಿರೂ ಸಹ ಬಡತನ ರೇಖೆಯನ್ನು ನಿರ್ಧರಿಸೋ ಸಂದರ್ಭದಲ್ಲಿ ಅದು ಕೂಡ ಬಡತನ ರೇಖೆಯಿಂದ ಹೊರಗೆ ಪರಿಗಣಿಸಲ್ಪಡುತ್ತೆ. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಮತ್ತು ಅಮಾನೀಯವಾಗಿ ಬಡತನ ರೇಖೆಯನ್ನು ನಿರ್ಧರಿಸ್ತಾ ಹೋಗ್ತಾರೆ. ಈ ಎಲ್ಲ ಕಾರಣಗಳಾಗಿ ಮೋದಿಯವರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ 27 ಕೋಟಿ ಜನಸಂಖ್ಯೆ ಭಾರತದಲ್ಲಿ ಬಡತನದಿಂದ ಹೊರಗೆ ಬಂದಿದೆ. ಆದರೆ ಇವತ್ತು 7 ಕೋಟಿ ಜನಸಂಖ್ಯೆ ಮಾತ್ರ ಬಡತನದಲ್ಲಿ ಇದೆ ಅನ್ನೋದಾದರೆ ಅವೆಲ್ಲ ನಂಬಕ್ಕೆ ಸಾಧ್ಯವೇ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಾವು ಒಂದು ಸಮೀಕ್ಷೆ ಮಾಡಿದರೆ ಎಷ್ಟು ಸ್ತಂಭಗಳಿದ್ದಾವೆ, ಎಷ್ಟು ಸ್ತಂಭಗಳಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ,
ಒಂದು ಚದರದಲ್ಲಿ ಎಷ್ಟು ಜನಸಂಖ್ಯೆಯ ಕುಟುಂಬಗಳು 6ರಿಂದ 7 ಜನಸಂಖ್ಯೆಯ ಕುಟುಂಬಗಳು ವಾದಿಸ್ತಾ ಇದ್ದಾರೆ. ಅವರ ದಿನನಿತ್ಯದ ಊಟವೇನು, ಅವರ ಊಟದಲ್ಲಿನ ಪೌಷ್ಟಿಕತೆ ಏನು, ಅವರ ಉದ್ಯೋಗವೇನು, ಇವೆಲ್ಲವನ್ನು ಲೆಕ್ಕ ಹಾಕಿಬಿಟ್ರೆ ನಮಗನ್ಸುತ್ತೆ ಇಲ್ಲಿನ ಬಡತನದ ಪ್ರಮಾಣ 60%ಕ್ಕಿಂತಲೂ ಹೆಚ್ಚಿದೆ ಅಂತಲೇ ನಾವು ಹೇಳ್ಬೇಕಾಗತ್ತೆ. ಆದರೆ ಇಲ್ಲಿನ ಮಧ್ಯಮ ವರ್ಗವು ಅದೇ ರೀತಿ ಅಮಾನವೀಯ ಮತ್ತು ಕ್ರೌರ್ಯದಲ್ಲಿ ಯೋಚನೆ ಮಾಡ್ತಾ ಇದೆ. ಪ್ರಭುತ್ವವು ಅಮಾನವೀಯ ಮತ್ತು ಕ್ರೌರ್ಯದಲ್ಲಿ ಯೋಚನೆ ಮಾಡ್ತಾ ಇದೆ. ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ, ಗುಣಮಟ್ಟದ ಉದ್ಯೋಗವಿಲ್ಲ ಮತ್ತು ಬಡತನ ಹೆಚ್ಚಾಗ್ತಾ ಇದೆ. ಪೌಷ್ಟಿಕಾಂಶ ಎಲ್ಲ ಅಪೌಷ್ಟಿಕತೆಯಿಂದ ಭಾರತದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿರುವುದನ್ನು ನೋಡ್ತಾ ಇದ್ವಿ. ಆದರೂ ಸಹ ಇವರು 27 ಕೋಟಿ ಜನಸಂಖ್ಯೆಯನ್ನು, ನಾವು 25 ಕೋಟಿ ಜನಸಂಖ್ಯೆಯನ್ನು ಬಡತನದಿಂದ ಮೇಲೆತ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇರುವಂಥದ್ದು, ಇವರು ಬಡತನವನ್ನು ನಿರ್ಧರಿಸುವ ರೇಖೆ, ಪಾವರ್ಟಿ ಲೈನ್ ಅನ್ನುವಂಥದ್ದು 15 ವರ್ಷಗಳ ಹಿಂದೆ ನಿರ್ಧರಿಸಿದಂತಹ ತೆಂಡೂಲ್ಕರ್ ಸಮಿತಿಯನ್ನು ಆಧರಿಸುವಂಥದ್ದು. ಅದು ಗ್ರಾಮೀಣ ಭಾಗದಲ್ಲಿ 1,059 ರೂಪಾಯಿ ಅಂತೆ ಪ್ರತಿ ತಿಂಗಳಿಗೆ, ನಗರ ಭಾಗದಲ್ಲಿ 1,580 ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗೆ ಸಾಕಾಗುತ್ತಂತೆ. ಇದು ನಿಜವೇ ಅಂತ ನೀವು ಒಪ್ಕೊಳ್ಳೋದಾದರೆ ನಮ್ಮ ಏನು ಅಭ್ಯಂತರವಿಲ್ಲ. ಮತ್ತು ಎಲ್ಲಿಯೂ ಈ ಬಡತನ ರೇಖೆಯನ್ನು ನಿರ್ಧರಿಸುವಾಗ ಇನ್ಫ್ಲೇಷನ್, ಹಣದುಬ್ಬರವನ್ನು ಇವರು ಪರಿಗಣಿಸ್ತಾ ಇಲ್ಲ. 15 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ಅಕ್ಕಿಯ ಬೆಲೆ 50 ರೂಪಾಯಿ ಪರ್ ಕೆ ಜಿ ಇದ್ದಿದ್ದು ಈಗ 100 ರೂಪಾಯಿ ಪರ್ ಕೆ ಜಿ ಆಗಿದೆ. ಆದರೆ ನನ್ನ ಆದಾಯ, ನನ್ನ ವರಮಾನ 10 ವರ್ಷಗಳ ಹಿಂದೆ 50 ರೂಪಾಯಿ ಅಕ್ಕಿ ಇದ್ದಾಗ 15,000 ಇದ್ದಿದ್ದು 100 ರೂಪಾಯಿ ಅಕ್ಕಿ ಆದಾಗ 15,000 ಇದ್ದಾಗ ಇದನ್ನು ನೀವು ಹೇಗೆ ಬಡತನ ರೇಖೆಯನ್ನು ಗುರುತಿಸಿದರೆ? ವೇತನ ಹೆಚ್ಚಾಗಿಲ್ಲ, ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿಲ್ಲ, ಆದರೆ ನಾವು ಕೊಳ್ಳುವ ವಸ್ತುಗಳ ಬೆಲೆ ಹೆಚ್ಚಾಗಿದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಆದರೆ ಹಣದುಬ್ಬರವನ್ನು ಇವರು ಪರಿಗಣಿಸ್ತಾ ಇಲ್ಲ ಅಂತಂದಾದರೆ ನೀವು ಯಾವ ರೀತಿ ಬಡತನ ರೇಖೆಯನ್ನು ಗುರುತಿಸ್ತೀರಿ ಅಂತ ನಾವು ಕೇಳಬೇಕಾಗತ್ತೆ. ಜನಸಾಮಾನ್ಯರು, ನಾಗರಿಕ ಸಮಾಜ ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಸರ್ಕಾರ ಹೇಳುವಂತಹ ನಕಲಿ ಅಂಕಿಅಂಶಗಳು, ಸುಳ್ಳು ಅಂಕಿಅಂಶಗಳನ್ನು ಒಪ್ಕೊಳ್ಬೇಕಾಗತ್ತೆ. ನಿಮ್ಮ ಆಯ್ಕೆ ನಿಮ್ಮ ಮುಂದಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.